ಮಾಡ್ತಿದ್ದೀವಿ. ಅಲ್ಲಿಂದ ಫೈರಿಂಗ್ ಸ್ಟಾರ್ಟ್ ಆಯಿತು. 10 ಮೀಟ್ರಿಗೆ ಹೋಗಿ ನಮ್ಗೆ ವೆಪನ್ ತರಲಿಕ್ಕೆ ಕೊಡಲಿಲ್ಲ ಅವರು. ಹರಿಯಾಣದ ಒಂದು JCO ಇದ್ದ, ಬೇಡ ಅಂತ ಇದ್ರು ಎದ್ದು ಹೋಗಿ ಪಿಸ್ಟಲಿಗೆ ಕೈ ಹಾಕಿದಾನ. ಅವ್ನ ಮೈ ಮೇಲೆ ಒಂದು ಕಡೆ ಬಿಟ್ಟಿಲ್ಲ, ಮೇಲ್ಗಡೆಯಿಂದ ಕೆಳಗಡೆ ತನಕ AK-47 ರೌಂಡ್ ಆಗಿದೆ, ಅಲ್ಲೇ ಸ್ಪಾಟು. ಆಮೇಲೆ ಅವನು ಎತ್ಕೊಬಲ್ಲಿಗೆ ಇನ್ನೊಂದು NC ಹೋಗಿದೆ, ಅವನು ಔಟ್. 2 ಜನ ಡೆತ್, 3-4 ಜನ ಹುಡುಗರಿಗೆ ಹೊಟ್ಟೆ ಎಲ್ಲ ಸೀಳ್ಕೊಂಡೋಗಿ. ಆ ಟೈಮಿಗೆ ನಮ್ಗೆ ಗೊತ್ತಾಯ್ತು ಈ ಟ್ರೈನಿಂಗೆಲ್ಲ ಯಾಕೆ ಇಷ್ಟು ಹಾರ್ಡ್ ಇರ್ತದೆ ಅಂತ ಅನ್ನಿಸ್ತಿತ್ತು. ನಮ್ಮ ಆರ್ಮಿಯವರೆಲ್ಲ ಬಿಟ್ಟು ಬರಲಿಕ್ಕೂ ಒಂದು ಕಾರಣ ಇದೆ. ಈಗ ಎಲ್ಲ ನೋಡಿ ಜಾಸ್ತಿ ಪೆನ್ಷನ್ ಬರಲಿಕ್ಕೆ ಕಾರಣ ಏನು ಅಂದರೆ, ಅವಾಗ ಏನಿತ್ತು ಅಂದರೆ ಒಂದು ಸೆಕ್ಷನ್ ಕಮಾಂಡ್ರ್ ಹೇಳ್ದ ಅಂದರೆ ಅವ್ನು ಫೈನಲ್ ಇತ್ತು. ಸೆಕ್ಷನ್ ಒಂದು ಸೆಕ್ಷನ್ನು ಪ್ಲಾಟ್ರೂಮು ಈಗ ಕಂಪನಿ ಈಗಲ್ಲ ಇರ್ತದೆ. ಆ ಒಂದು ಸೆಕ್ಷನಲ್ಲಿ ನಾನೊಂದು ಸೆಕ್ಷನ್ ಕಮಾಂಡ್ರ್ ಆದೆ ಅಂದರೆ ನಮ್ಮ ಹುಡುಗರಿಗೆ ರಜೆಗೆ ಹೋಗ್ಬೇಕು ಅವನು ಅಂತ ಹೇಳಿದರೆ ಅದು ಫೈನಲ್ ಆಗ್ತಿತ್ತು. ಈಗ ಸೆಕ್ಷನ್ ಕಮಾಂಡ್ರೇ ಇರೋದಿಲ್ಲ. ಅವನು ನಮ್ಮ ಹುಡುಗ ರಜೆಗೆ ಹೋಗ್ಬೇಕು ಅಂದರೆ ಆ ಸೆಕ್ಷನ್ ಕಮಾಂಡ್ರನ್ನೇ ಎತ್ತಿ ಬೇರೆ ಕಡೆ ಹಾಕ್ಬಿಡ್ತಾರೆ. ಅದಕ್ಕಾಗಿ ಆ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಡಿಸ್ಚಾರ್ಜ್ ತಗೊಂಡು ಮನೆ ಕಡೆ ಬರ್ತಿದ್ದಾರೆ. ಆ ವ್ಯಾಲ್ಯೂ ಇಲ್ಲ, ಮೊದಲು ಇದ್ದ ವ್ಯಾಲ್ಯೂ ಇವಾಗ. ಮತ್ತು ಟ್ರೈನಿಂಗ್ ಟೈಮಿಗೆ ಊಟ ಮಾಡಲಿಕ್ಕೆ, ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿರ್ತೀವಿ. ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಬಂದ್ವಿ. ಬೇಗ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಅಂತಂದವಾಗ ಉಸ್ತಾದ್ ರೆಡಿ ಇರ್ತಾನಲ್ಲಿ. ಬೆಳಿಗ್ಗೆ ಯಾರು ಇಲ್ಲಿ ಕ್ಲೀನ್ ಮಾಡಿದಾರು, ಯಾವ ಸೆಕ್ಷನ್ ಇದು ಅಂತ ಕೇಳ್ತಾರೆ. ಅವಾಗ ನಮ್ಮದು ಊಟ ತಗೊಬಂದು ತಟ್ಟೆನ ಅಲ್ಲಿ ಇಟ್ಟು ನಮ್ಮ ಬನಿಯನ್ನು ತೆಗೆದು ಅಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ಊಟ ಮಾಡಿಸ್ತಿದ್ರು. ಅಷ್ಟು ಸ್ಟ್ರಿಕ್ಟ್ ಇದ್ರಲ್ಲಿ ನಾನು ಈಗ ಗೊತ್ತಿಲ್ಲ ನನಗೆ, ಈಗ ಅಷ್ಟು ಇದಿಲ್ಲ. ನಾವು ಟ್ರೈನಿಂಗ್ ಮಾಡುವಾಗ ಅಷ್ಟು ಹಾರ್ಡ್ ಇತ್ತು. ಅದಕ್ಕಾಗೆ ನಾವು ಬಂದೀವಿ ಅಂತ ನನಗಂತೂ ಇವಾಗ ಅನ್ನಿಸ್ತಾ ಇದೆ. ಪಠಾನ್ಕೋಟಲ್ಲಿ ಒಂದು ಸಲ ಫೈರಿಂಗ್ ರೇಂಜಲ್ಲಿ ಅಮ್ಯುನೇಷನ್ನು ಆಮೇಲೆ ವೆಪನ್ಸ್ ಎಲ್ಲ ಬಿಡಿಸಿಟ್ಟವಾಗ ನಮ್ಮ ಮೇಲೆ ಅಟ್ಯಾಕ್ ಆಗಿತ್ತು. ನಾನು 2002ನೇ ಇಸ್ವಿಯಲ್ಲಿ, ನಾನು 90ರಲ್ಲಿ ಸಿಲೆಕ್ಷನ್ ಆದ. ನಂಗೆ ಅಷ್ಟೇನೂ ಗೊತ್ತಿಲ್ಲ. ಆವಾಗ ನಾವು ಎಲ್ಲ ಟಾರ್ಗೆಟ್ ಹಾಕ್ಲಿಕ್ಕೆ ಹೋಗಿದ್ದೀವಿ. ಫೈರಿಂಗ್ ಸ್ಟಾರ್ಟ್ ಮೇಲ್ಗಡೆಯಿಂದ. ಅದು ಏನು ಅವರು ಬಂಕರ್ ಮಾಡ್ಕೊಂಡು ಹೊಡಿತಿದ್ರು ಒಬ್ಬೊಬ್ಬರನ್ನ ಇದು ಮಾಡಿ. ಆವಾಗ ನಾವು ALS ಅಂತ ಇರ್ತದೆ ನಮ್ಮ ಗಾಡಿ, ಟ್ರಕ್ಕು, ಅದ್ರ ಟಯರ್ ಹಿಂದ್ಗಡೆ ಕೂತ್ಕೊಂಡಿದ್ವಿ. ನಮಗೇನು ಗೊತ್ತಿಲ್ಲ ಅದು ಫೈರ್ ಮಾಡೋದು. ವೆಪನ್ಸ್ ಅಲ್ಲಿದೆ, ಎಲ್ಲ ಓಪನ್ ಮಾಡಿಟ್ಟಿದ್ದೀವಿ ಕ್ಲೀನ್ ಮಾಡಲಿಕ್ಕೆ. ಅಮ್ಯುನೇಷನ್ ಆ ಕಡೆ ಇದೆ, ಅದನ್ನು ತರುವವರಿಲ್ಲ. ನಿಮ್ಮ ತಯಾರಿಯಲ್ಲಿದೆ ಎಲ್ಲ. ಫೈರಿಂಗಿಗೆ ಪ್ರಾಕ್ಟೀಸಿಗೆ ರೆಡಿ ಮಾಡ್ತಿದ್ದೀವಿ. ಅಲ್ಲಿಂದ ಫೈರಿಂಗ್ ಸ್ಟಾರ್ಟ್ ಆಯಿತು. 10 ಮೀಟ್ರಿಗೆ ಹೋಗಿ ನಮ್ಗೆ ವೆಪನ್ ತರಲಿಕ್ಕೆ ಕೊಡಲಿಲ್ಲ ಅವರು. ಹರಿಯಾಣದ ಒಂದು JCO ಇದ್ದ, ಬೇಡ ಅಂತ ಇದ್ರು ಎದ್ದು ಹೋಗಿ ಪಿಸ್ಟಲಿಗೆ ಕೈ ಹಾಕಿದಾನ. ಅವ್ನ ಮೈ ಮೇಲೆ ಒಂದು ಕಡೆ ಬಿಟ್ಟಿಲ್ಲ, ಮೇಲ್ಗಡೆಯಿಂದ ಕೆಳಗಡೆ ತನಕ AK-47 ರೌಂಡ್ ಆಗಿದೆ, ಅಲ್ಲೇ ಸ್ಪಾಟು. ಆಮೇಲೆ ಅವನು ಎತ್ಕೊಬಲ್ಲಿಗೆ ಇನ್ನೊಂದು NC ಹೋಗಿದೆ, ಅವನು ಔಟ್. 2 ಜನ ಡೆತ್. ಆಮೇಲೆ ಆ ರಿಕೋಚಿಟ್ ಆಗಿದ್ದು ರಿಮ್ ಇದೆಯಲ್ಲ, ಆ ರಿಮ್ಮಿಗೆ ರಿಕೋಚಿಟ್ ಹೊಡೆದಿರೋದು 3-4 ಜನ ಹುಡುಗರಿಗೆ ಹೊಟ್ಟೆ ಎಲ್ಲ ಸೀಳ್ಕೊಂಡೋಗಿದ್ದು. ಆ ಟೈಮಿಗೆ ನಮ್ಗೆ ಗೊತ್ತಾಯ್ತು ಈ ಟ್ರೈನಿಂಗೆಲ್ಲ ಯಾಕೆ ಇಷ್ಟು ಹಾರ್ಡ್ ಇರ್ತದೆ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಗ್ರೌಂಡ್ ಲೆವೆಲಿಗೆ ಹೋದ್ರೂ ಬಿಡೋದಿಲ್ಲ, ಮೇಲ್ಗಡೆಯಿಂದ ಪಾಯಿಂಟ್ ಇಟ್ಟು ಹೊಡಿತಾರೆ. ಆಮೇಲೆ ನಮ್ಗೆ ಸಪೋರ್ಟ್ ಬಂತು, ಎಲ್ಲ ಇದು ಮಾಡಿದ್ರು. ಅಲ್ಲಿಗೆ ಹೋಗೋ ತನಕ ಅವ್ರು ಓಡೋಗ್ಬಿಟ್ಟಿದ್ರು, ಸಿಕ್ಕಲಿಲ್ಲ ನಮಗೆ. ಆಮೇಲೆ ಎಷ್ಟೋ 2 ತಿಂಗಳಂತ ಹಿಡಿದ್ರು ಅಂದರು, ಏನೋ ಗೊತ್ತಿಲ್ಲ. ಅವಾಗ ಅಷ್ಟು ಹಾರ್ಡ್ ಟ್ರೈನಿಂಗು ಮುಂದೊಂದು ದಿನ ನಮ್ಮನ್ನು ರೆಡಿ ಮಾಡಿಕೊಡ್ತು ಅಂತ ಅನ್ನಿಸ್ತದೆ ನನಗೆ. ಟ್ರೈನಿಂಗ್ನ ಇನ್ನೇನು ನಿಮಗೆ ಭಯಾನಕ ಅಂತ ಅನಿಸಿದ್ದು? ಟ್ರೈನಿಂಗ್ನಲ್ಲಿ ನಮ್ಗೆ ಏನು ಯಾವತ್ತು ವಾಪಸ್ ಬರಬೇಕು ಅಂತ ಅನಿಸಿಲ್ಲ ನನಗೆ ನಿಜ ಅನ್ನಿಸ್ತೆ. ನನಗೆ ಯಾಕೆ ಗೊತ್ತಿಲ್ಲ, ನಮ್ಮ ಮನೆ ಪರಿಸ್ಥಿತಿ ಹಂಗಿತ್ತು ಅಂತಲೇ ಗೊತ್ತಿಲ್ಲ. ನನಗೆ ಒಂದಿನೂ ಟ್ರೈನಿಂಗ್ನಲ್ಲಿ ಹಾರ್ಡು ಅಂತ ಅನ್ನಿಸ್ಲಿಲ್ಲ.
ಒಂದು ಮೇನ್ ಪ್ರಾಬ್ಲಮ್ ಅಂದರೆ ಕನ್ನಡ ಹಿಂದಿ ಬರೋದಿಲ್ಲ. ಯಾರು ಕೇಳಿದ್ರು ನಾನ್ ಹಿಂದಿ ಹೇಳೋರು. ನಾನ್ ಹಿಂದಿ ಈ ನಾನ್ ಹಿಂದಿಗಳಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಇರ್ತದೆ. ಹೌದಾ? ಇವ ನಮ್ಮ ಈ 6 ಜನನ ಒಂದು ಕಡೆ ಬೆಡ್ ಇರ್ಲಿಕ್ಕೆ ಕೊಡೋದಿಲ್ಲ. ಹಾಂ. ಬೆಡ್ ಚೇಂಜು, ಒಬ್ಬನಲ್ಲಿ ಒಬ್ಬಲ್ಲಿ ಅದು ಅವನ ಜೊತೆ ಹಿಂದಿಗಳನ್ನು ಅಂದರೆ ಭಾಷೆ ಬರಲಿ. ಭಾಷೆ ಮಾತಾಡಲಿ ಅಂತ. ನಮ್ಮನ್ನು ಒಬ್ರೊಬ್ರು ಸೇರೋದು ಯಾವಾಗ? ಊಟ ಎಲ್ಲ ಆಗಿ ಸಂಜೆ ಒಂದ್ಸಲ ಕೂತ್ಕೊಂಡೆಲ್ಲ ಮಾತಾಡೋದು, ಕಷ್ಟ ಸುಖ ಹೇಳ್ಕೊಳ್ಳೋದು. ಅವಾಗ ಫೋನ್ ಇಲ್ಲ. ಒಂದು APOದು ಒಂದು ಅಂತರ್ದಿ ಇದು ಕಾರ್ಡ್ ಬರ್ತಿತ್ತು, ಅದ್ರಲ್ಲಿ ಬರೆಯೋದು ಹಾಕೋದು ಫ್ರೀ. ಅದು ನಮಗೆ ಇಂಗ್ಲೆಂಡ್ ಲೆಟರ್ ಅದು APOದು ನಮ್ದು ಫ್ರೀ ಇರ್ತಿತ್ತು. ಅದರಲ್ಲಿ ಬರ್ದು ಹಾಕಿದ್ರೆ ಅದು ಸಿಗೋದು ಯಾವಾಗ? ಅದು 2 ತಿಂಗಳ ನಂತರನ ಹಿಂಗೆಲ್ಲ ಸಿಗ್ತಿತ್ತು ಇವರಿಗೆ. ಅಂದರೆ ಆ ಲೆಟ್ರ್ ಬರುವಾಗ ಇವತ್ತು ಹಾಕಿದರೆ ಯಾವಾಗೋ ಒಂದಿನ ಬರ್ತದೆ ಹೇಳುವಂಥ ಒಂದು ಇದಿತ್ತು. ನಿಮಗೆ ಪ್ರಥಮ ಲೆಟ್ರ್ ಅಪ್ಪನಿಂದ ಅಥವಾ ಅಮ್ಮನಿಂದ ಬಂದದ್ದು ಯಾವುದು? ನನಗೆ ಇವರಿಗಂತೂ ಪಾಪ ಬರಲಿಕ್ಕೆ ಬರ್ತಿಲ್ಲ. ನಮ್ಮ ಅಕ್ಕಂದಿದ್ರು ಒಂದು ಲೆಟ್ರ್ ಹಾಕಿದ್ರು ಹೇಗಿದೆ. ಅವಾಗ ನಮ್ಗೆ ಟ್ರೈನಿಂಗ್ ಸುಮಾರು ಮುಗ್ದಿತ್ತು. ಯಾಕಂದರೆ ಅವಾಗಲ್ಲಿ ನಮ್ದು ಅಲ್ಫಾ ಕಂಪ್ನಿ ಇತ್ತು. ಅಲ್ಫಾ ಕಂಪ್ನಿ ಬಂದ್ರೂ ಅವಾಗ ಯಾರೊಳಗೆ ಗೊತ್ತಿರೋದಿಲ್ಲ. ಈಗ ನಾನು ಅಲ್ಲಿ ಏನು ಅಂದರೆ ನಾನು ಯಾಕಲ್ಲಿ ನಾನು ಟ್ರೈನಿಂಗಲ್ಲೂ ನಾನು ಶೆಟ್ಟಿ ಅಂದ್ರೆ ನಾವು ಒಬ್ಬನೇ. ಮತ್ತು ಯಾರು ನಮ್ಮ ಆರ್ಮಿಲಿ ಶೆಟ್ಟಿ ಹೇಳೋ ಯಾರೂ ಇರಲಿಲ್ಲ. ನಮ್ಮ 5 ಮ್ಯಾಕಲ್ಲಿ ಯಾರು ಕೇಳಿದ್ರು ಶೆಟ್ಟಿ. ಸುಬ್ರಹ್ಮಣ್ಯ ಹೇಳಿದ್ರೆ ಗೊತ್ತೇ ಆಗ್ತಿರಲಿಲ್ಲ. ಶೆಟ್ಟಿ ಅಂದರೆ ನಾವು ನನ್ನ ತಗೊಂಡೋಗ್ಬಿಡಿ. ಆ ಶೆಟ್ಟಿ ಹೇಳೋ ಕಾರಣದಿಂದ ನನಗೆ ಲೆಟ್ರು ಸಿಗ್ತಿತ್ತು, ಯಾರಾದ್ರು ಕರೆದ್ರೆ. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಸಂಜೆ ಟೈಮಿಗೆ ನಂದು ಸ್ವಲ್ಪ ಪೇಂಟಿಂಗೆಲ್ಲ ಇತ್ತು. ಆ ಪೇಂಟಿಂಗ್ ಮಾಡೋರ ಜೊತೆ ಅಲ್ಲಿ ಹೋಗಿ ಸ್ಕೂಲಿಗೆ ಪೇಂಟಿಂಗ್ ಮಾಡೋದು ಅದನ್ನೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸಂಜೆ ಟೈಮಿಗೆ. ಅದರಲ್ಲಿ ನಾನು ಟೈಮ್ ಪಾಸ್ ಆಗ್ಬಿಡ್ತು ನನಗೆ. ಆಮೇಲೆ ವಾರಕ್ಕೆ ಒಂದ್ಸಲ ಪಿಕ್ಚರ್ ಇರ್ತದೆ, ತೋರಿಸ್ತಾರೆ ಅಲ್ಲಿ. ಪಿಕ್ಚರಿಗೆ ಹೋಗೋದು ಎಲ್ಲರೂ ಒಟ್ಟಾಗಿ. ಪಿಕ್ಚರ್ ನೋಡ್ಲಿಕ್ಕೆ ಹೋಗೋರೆಲ್ಲ ಅಲ್ಲಿ ಹೋದರೆ ಏನಾದರೂ ತಿನ್ಬಹುದು. ಆಮೇಲೆ ಈ ನಮ್ಮ ಹುಡುಗರೆಲ್ಲ ಸಿಗ್ತಾರೆ, ಎಲ್ಲ ಕೂತ್ಕೊಂಡು ಮಾತಾಡೋದು ಗಮ್ಮತ್ತು. ಹಾಂ, ಪಿಕ್ಚರ್ ಹಾಲಲ್ಲಿ. ಅದು ಪಿಕ್ಚರ್ ಹಾಲ್ ಅಂದರೆ ಈ ವಾರದಲ್ಲಿ ಈ ಕಂಪ್ನಿ ಅವ್ರು ಮಾತ್ರ ಹೋಗಬೇಕು, ಮತ್ತು ಬೇರೆಯವ್ರು ಹೋಗುವಾಗಿಲ್ಲ. ಹೋಗಿ ಅದು ಹತ್ತಿರದಲ್ಲೇ ಇತ್ತು ಪಿಕ್ಚರ್ ಹಾಲಿಗೆ ಹೋಗಿ ಕೂತ್ಕೊಳ್ಳೋದು. ಓಪನ್ ಪಿಕ್ಚರ್ ಹಾಲ್ ಅದು. ಅಲ್ಲಿ ಹೋಗಿ ಕೂತ್ಕೊಂಡು ಪಿಕ್ಚರ್ ನೋಡಿಕೊಂಡು ಆ ವಾರ ಕಳೆದೋಗ್ಬಿಡ್ತಿದ್ದೆ. ಒಂಥರ ಈ ವೀಕ್ ಎಂಡ್ ಇದೆಯಲ್ಲ, ವೀಕ್ ಎಂಡು ಆರ್ಮಿಯಲ್ಲಿ ಟ್ರೈನಿಂಗ್ ಏರಿಯಾ ಬೆಸ್ಟ್. ಇದು ಹೇಗಿರುತ್ತದೆ? ಅದೊಂಥರ ಖುಷಿ. ಶನಿವಾರ ಅಂದರೆ ಶನಿವಾರ ಮಧ್ಯಾಹ್ನ ಟ್ರೈನಿಂಗ್ ನಡೆಯೋದಿಲ್ಲ. ಶನಿವಾರ ಬೆಳಿಗ್ಗೆ ಒಂದು ಟ್ರೈನಿಂಗ್ ಮುಗಿಸಿ ಆಮೇಲೆ ಮಧ್ಯಾಹ್ನ ಟೈಮ್ ಇದೆಯಲ್ಲ, ಅದು ನಮ್ಮ ಟೈಮ್ ವರ್ಕಿಂಗಿಗೆ ಹೋಗೋದು. ಅದನ್ನು ಯೋಚನೆ ಮಾಡಿಕೊಂಡ್ರೆ, ಇವಾಗ ಏನಾದರೂ ಯೋಚನೆ ಮಾಡಿಕೊಂಡ್ರೆ, ಒಂದು ಚಡ್ಡಿ, ಆಮೇಲೆ ಒಂದು ಸ್ಯಾಂಡೋ ಬನಿಯನ್, ಗ್ರೀನ್ ಕಲರ್ ಸ್ಯಾಂಡೋ ಬನಿಯನ್, ಅದರ ನಮ್ಮ ನಂಬರ್ ಇರುತ್ತೆ. ಆ ನಂಬರು ಹಿಂದ್ಗಡೆ ಒಂದು ನಂಬರ್, ಪೂರ್ತಿ ಕೂದಲು ಏನೂ ಇಲ್ಲ. ಆವಾಗ ಮೊದಲೇ ನಾವೆಲ್ಲ ಹಿಂಗೆ ಇದ್ವಿ. ಓಡ್ಕೊತ ಹೋಗುವಾಗ ಕೈಯಲ್ಲೊಂದು ಇದು ಜಾಡು, ಒಂದು ಬಕೆಟ್, ಅದು ನಮ್ಗೊಂಥರ ವೆಪನ್ ಇದ್ದಾಗೆ. ಆ ಒಂದು ಟ್ರೈನಿಂಗ್ ಏರಿಯಾ 19 ವೀಕ್ ಇದೆ. ಆ 19 ವೀಕಲ್ಲಿ ಅದೇ ನಮ್ಮ ವೆಪನ್ ಆಗ್ಬಿಟ್ಟಿತ್ತು. 19 ವೀಕ್ ನಂತರ ಅದನ್ನೆಲ್ಲ ಒಂದು ಕಡೆ ಜಮಾ ಮಾಡಿ ಕೈ ಮುಗಿದು ಬೇರೆ ಕಡೆ ಬೇಸಿಕ್ ಟ್ರೈನಿಂಗಿಗೆ ಹೋಗುವಾಗ ಅಲ್ಲಿ ಅಷ್ಟು ಇದಿರೋದಿಲ್ಲ. ಅಲ್ಲಿ ಹೋದರೆ ಬೇಸಿಕ್ ಟ್ರೈನಿಂಗು ಅಂದರೆ ನಾನೀಗ ಗನ್ನರು ಮತ್ತು ಆಪ್ರೇಟ್ರ್ ಇರ್ತೀವಿ, ಅದ್ರ ಬಗ್ಗೆನೇ ರೇಡಿಯೋ ಆಪ್ರೇಟ್ರ್ ಬಗ್ಗೆ ಕಲಿಸ್ತಾರೆ. ಬೆಳಿಗ್ಗೆ ಇದರೊಳಗೆ ಕ್ಯಾಬಿನ್ ಒಳಗಡೆ ಇರ್ತದೆ, ಆಮೇಲೆ ಟ್ಯಾಂಕ್ ಒಳಗಡೆ ಇರ್ತದೆ ಬೇಸಿಕ್ ಟ್ರೈನಿಂಗಲ್ಲಿ. ಆಮೇಲೆ ಡ್ರೈವಿಂಗು ಪ್ರತಿಯೊಂದನ್ನು ಕಲಿಸ್ತಾರೆ. ಟ್ಯಾಂಕ್ ಡ್ರೈವಿಂಗು, ಎ ವೆಹಿಕಲ್, ಬಿ ವೆಹಿಕಲ್ ಅಂತಾರೆ. ಎ ವೆಹಿಕಲ್ ಟ್ರೈನಿಂಗ್ ಇದಿರ್ತದೆ, ಆಮೇಲೆ ಬಿ ವೆಹಿಕಲ್ ಟ್ರೈನಿಂಗ್ ಇರ್ತದೆ. ಅದು ರುಟೀನಲ್ಲಿ ನಡೀತಾ ಇರ್ತದೆ. ಆಮೇಲೆ ಒಂದು 15 ದಿನದ ನಂತರ ಗ್ರೌಂಡಿಗೆ ಹೋಗ್ತೀವಿ. ಆ ಗ್ರೌಂಡಿಗೆ ಹೋದವಾಗ ನಾವೇನೋ ಈಗ ಒಂದು ಆರ್ಮಿ ಟ್ರೈನಿಂಗ್ ಸೋಲ್ಜರ್ ಆಗಿದ್ದೀವಿ ಅಂತ ಅನ್ನಿಸ್ತದೆ. ಹೊರಗಡೆ ಅಹಮದ್ನಗರ ಹೊರಗಡೆ ಗದ್ದೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರದ್ದೇ ಏರಿಯಾ ಇದೆ, ನಮ್ಮ ಟ್ರೈನಿಂಗ್ ಏರಿಯಾ ಇದೆ.
ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ರೇಡಿಯೋ ಇದು ಡ್ರೈವಿಂಗು ಸಿಗ್ನಲ್ಸ್ಗಳು ಯಾವ ರೀತಿ ಸೆಟ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಟ್ರೈನಿಂಗ್ ಪೀರಿಯಡು ಆ ಬೇಸಿಕ್ ಟ್ರೈನಿಂಗು ಚೆನ್ನಾಗಿರ್ತದೆ. ಇದು ನಮ್ಮ ಬೇಸಿಕ್ ಟ್ರೈನಿಂಗ್ ಹಾರ್ಡ್ ಇರುತ್ತೆ. ಟ್ರೇಡ್ ಟ್ರೈನಿಂಗ್ ಪರವಾಗಿಲ್ಲ, ಒಳ್ಳೆಯದು ಇರ್ತದೆ. ಫಸ್ಟ್ ಒಂದು 19 ವೀಕು ತುಂಬ ಹಾರ್ಡ್, ಅಂದರೆ ಅದರ ನಂತರ ಅಷ್ಟು ಹಾರ್ಡ್ ಇರೋದಿಲ್ಲ. ಅವಾಗ ಸ್ವಲ್ಪ ಒಟ್ಟು ಎಷ್ಟು ಟ್ರೈನಿಂಗ್ ಪೀರಿಯಡ್? ಇವಾಗ 19 ವೀಕ್ ಬೇಸಿಕ್ ಟ್ರೈನಿಂಗ್ ನಂತರ ಪಾಸಿಂಗ್ ಔಟ್ ಪೀರಿಯಡ್ ಅಂತ ನಡೆಯುತ್ತೆ. ಆವಾಗ ಯಾವ್ದಾರು ಒಂದು ಚೀಪ್ ಬರ್ತಾರೆ, ಅವ್ರಿಗೆ ನಾವು ಡ್ರಿಲ್ ತೋರಿಸ್ಬೇಕು. ನಮ್ಮದು ಎಕ್ವರ ಡ್ರಿಲ್ ಸ್ಕ್ವೇರ್ ಅಂತ ಇದೆ ಅಹಮದ್ನಗರದಲ್ಲಿ, MIRCದು. ಅದರಲ್ಲಿ ಟ್ರೈನಿಂಗ್ ನಡೆದು ಅಲ್ಲಿ ಪಾಸಿಂಗ್ ಔಟ್ ಪೀರಿಯಡ್ ನಂತರ ಇದು, ಆಮೇಲೆ 16 ವೀಕಿದು ಇದು ನಡೆಯುತ್ತೆ ಟ್ರೇಡ್ ಟ್ರೈನಿಂಗ್ ಮುಗಿದ ನಂತರ ಒಂದು ಟ್ರಿಪ್ ಇರ್ತದೆ. ಆ ಟ್ರಿಪ್ಪು ಮುಗಿಸಿ ನಾವು ಶಿರಡಿ ಸಾಯಿಬಾಬಾ, ಆಮೇಲೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಶಿಂಗಣೂರು, ಶನಿ ಸಿಂಗ್ನವರು, ಅಲ್ಲಿ ಹೋಗ್ಬಿಟ್ಟು ನಮ್ಮದು ಇಲ್ಲಿ ಅಹಮದ್ನಗರದ ಟ್ರೈನಿಂಗ್ ಮುಗೀತದೆ, ಯೂನಿಟಿಗೆ ಕಳಿಸ್ತಾರೆ. ಆ ಯೂನಿಟಿಗೆ ಹೋದ್ಮೇಲೆ ಸೇಮು, ಅವಾಗ ಅವ್ನು ರಿಕ್ರೂಟೇ ಆಗಿರುತ್ತೆ, ಯೂನಿಟ್ ಟ್ರೈನಿಂಗಿಂದ ಹೋಗಿರ್ತಾನೆ. ಅಲ್ಲೆಲ್ಲ ಸೀನಿಯರ್ಗಳಿರ್ತಾರೆ. ಆ ಸೀನಿಯರಿಟಿ ನೋಡೋದು ತುಂಬ ಕಷ್ಟ. ಇಲ್ಲಾದರೆ ಇನ್ಸ್ಟ್ರಕ್ಟ್ರ್ ಭಯ ಇರ್ತದೆ. ಅಲ್ಲಿ ಆಗಲ್ಲ. ಅಲ್ಲಿ 1 ನಂಬರ್ ಸೀನಿಯರ್ ಆದ್ರೂ ನಾವು ಸೀನಿಯರೇ. 1 ನಂಬರ್ ಅವ್ರಿಗೆ ಬೆಳಿಗ್ಗೆ ಏನಾದ್ರು ನಾನು ಈಗ ಹೊಸದಾಗಿ ನಾನು ಪಠಾಣ್ಕೋಟಿಗೆ ಹೋದವಾಗ ಫಸ್ಟ್ ದಿನನೇ ಹೋದ ಕೂಡಲೇ ಎಲ್ಲ ಸಾಮಾನೆಲ್ಲ ತಗೊಂಡು, ನನಗೆ ಖುಷಿ, ಇವರೆಲ್ಲ ಬಂದು ತಗೊಂಡು ಹೋದ್ರಲ್ಲಪ್ಪ ನನಗೆ ನನ್ನ ಸಾಮಾನೆಲ್ಲ ಅಂದೆ. ಅಲ್ಲಿ ಹೋದ ಕೂಡಲೇ ನನಗೆ ಫಸ್ಟ್ ಕೊಟ್ಟಿದ್ದು ಒಂದು ಕಿತ್ಲಿ, ಒಂದು ಜಾಡು, ಕಸ ಹೊಡಿದ್ಲಿ. ಇದು ನಿನ್ನ ಕೆಲಸ. ಬೆಳಿಗ್ಗೆ ನೀನು 5 ಗಂಟೆಗೆ ಚಹಾ ತಗೊಬಂದು ಎಲ್ಲರಿಗೂ ಕೊಡಬೇಕು. ಪ್ರತಿಯೊಬ್ಬರನ್ನು ಎಬ್ಬಿಸಿ ಚಹಾ ಕೊಡಬೇಕು. ಆಮೇಲೆ ನಿಮ್ಮ ಏರಿಯಾ ಕಸ ಹೊಡೆಯೋದು ನಿನ್ನ ಕೆಲಸ ಅಂತ ಹೇಳಿದ್ರೆ ಓಕೆ ಅಂದರೆ ಆಯಿತು. ಬೆಳಿಗ್ಗೆ 5 ಗಂಟೆ ಆದ್ಕೊಳ್ಳೋ ಅಲಾರಾಮ್ ಅಲ್ಲ, ದೇವಸ್ಥಾನದಲ್ಲಿ ಇದು 5 ಗಂಟೆಗೆ ಹಾಡು ಹಾಕ್ತಿದ್ರು. ಆ ಹಾಡನ್ನು ಕೇಳ್ಕೊಂಡು ಹೇಳ್ಬೇಕು. ಇಲ್ಲಾಂದ್ರೆ ಅವನು ನೈಟ್ ಡ್ಯೂಟಿ ಸಂತರಿಗೆ ಹೇಳಿಡುದು, ನನಗೆ 5 ಗಂಟೆಗೆ ಹೇಳ್ಸಪ್ಪ ಅಂತ. ಮತ್ತೇನಾದರೂ ಇವತ್ತು ಅವನು 5 ಗಂಟೆಗೆ ಚಾ ತಂದು ಕೊಟ್ಟಿಲ್ಲ ಅಂದರೆ ಮತ್ತು ಅವನಿಗೆ ಸಜಾ ಇರ್ತದೆ. ಯಾವ ರೀತಿ ಒಂದು ನೆಕ್ಸ್ಟ್ ಇನ್ನೊಂದು ಹುಡುಗ ಹೊಸಬ ಬರೋ ತನಕನೂ ಆ ಕೆತ್ತಲಿ ಮತ್ತು ಜಾಡು ಅದು ನನ್ನ ಹತ್ರನೇ ಇರ್ತದೆ. ಹೀಗೆ ಬೆಳಿಗ್ಗೆ ಎದ್ದು ರೆಸ್ಪೆಕ್ಟ್ ಅಂದರೆ ಹೇಗೆ, ಎಲ್ಲರನ್ನು ಜಾಸ್ತಿ ಎಲ್ಲ ಆಡಿಸುವಾಗಿಲ್ಲ. ಸರ್ ರಾಮ್ ಹೇಳಿ ಚಹಾ ಕುಡೀರಿ ಅಂತ ಎಬ್ಬಿಸಿ ಅವರನ್ನು ಚಂದ ರೀತಿಯಿಂದ ಎಬ್ಬಿಸಿ, ಅದೊಂಥರ ಅವತ್ತು ಫಸ್ಟ್ ಸ್ಟಾರ್ಟಿಂಗು ಟ್ರೈನಿಂಗ್. ಅಂದರೆ ನಮ್ಮದು ಅದು ಫಸ್ಟ್ ಚಹಾ ಕುಡಿದು ಅವರಿಗೆಲ್ಲರಿಗೂ ಚಹಾ ಕುಡಿಸಿಬಿಟ್ಟು ಆಮೇಲೆ ನಮ್ಮ ರುಟೀನ್ ಸ್ಟಾರ್ಟ್. ನಂತರ ಸ್ವಲ್ಪ ದಿನ ನಂತರ ನಮ್ಮ ಇನ್ನೊಂದು ಹುಡುಗ ಬಂದ, ನಾ ಅವನಿಗೆ ಕೊಟ್ಟೆ ಕೆತ್ತಲಿ ಮತ್ತು ಜಾಡನ್ನ. ನಂತರ ನಮ್ಮ NCO ಇದು ಸ್ಟಾರ್ಟ್ ಆಯಿತು. ನಾನು ಅಲ್ಲಿ ಪಠಾಣ್ಕೋಟಲ್ಲಿ BPT ಅಂದರೆ 5 ಕಿಲೋಮೀಟ್ರ್ ಇದಿರ್ತದೆ ಡೆಪ್ಪನ್ನು. ಆಮೇಲೆ ಬ್ಯಾಗೆಲ್ಲ ತಗೊಂಡು ಓಡಬೇಕು. ಅವಾಗ ಅಲ್ಲಿ ಡೌನು ಮತ್ತು ಅಪ್ಪು ಇದೆ. ಹೋಗುವಾಗ ಡೌನು 2.5 ಕಿಲೋಮೀಟ್ರ್ ಡೌನು, 2.5 ಕಿಲೋಮೀಟ್ರ್ ಅಪ್ ಇದೆ. ಅವತ್ತು ಫಸ್ಟ್ ದಿನ ನಾನು ಗುಡ್ಡಲ್ಲಿ ಬಂದಿದ್ದೆ. ಗುಡ್ ಅಂದರೆ ಒಂದು ಟೈಮಿಂಗ್ ಇರ್ತದೆ. ಆ ಟೈಮ್ ಎಕ್ಸಿಲೆಂಟು, ಗುಡ್ಡು, ಸೆಟ್ಟು, ಫೇಲು ಅಂತ ಇರ್ತದೆ. ನಾ ಗುಡ್ಡಲ್ಲಿ ಬಂದವಾಗಲೇ ನನಗೆ ಮಧ್ಯಾಹ್ನನೂ ಓಡಬೇಕು, 12 ಗಂಟೆ ಊಟ ಆದ ನಂತರ, ಸಂಜೆನೂ ಓಡಬೇಕು. 1 ವಾರ ಎಕ್ಸ್ಟ್ರಾ ಕೊಟ್ಟರು, ಅದನ್ನು ಮಾಡಿದೆ. ಆಮೇಲೆ ನೆಕ್ಸ್ಟ್ ಒಂದು ಸಲ ಟೆಸ್ಟ್ ಆದಾಗ ನಾವು ಎಕ್ಸಿಲೆಂಟ್ ಬಂದೆ. ಅವತ್ತಿಂದ ನಾನು ಫ್ರೀ ಆದೆ, ಎಕ್ಸಿಲೆಂಟ್ ಬಂದೆ. ಆಮೇಲೆ ನೆಕ್ಸ್ಟು ಬಾಕ್ಸಿಂಗ್ ನಡೆಯುತ್ತೆ ಅಲ್ಲಿ. ನಮ್ಮದು ಯೂನಿಟ್ ಕುಮಾವು ಯೂನಿಟ್, ಜಾಸ್ತಿ ಇರುವವರೆಲ್ಲ ಕುಮಾವು ಯೂನಿಸ್. ಅವ್ರ ಜೊತೆ ಫೈಟಿಂಗ್ ಮಾಡಬೇಕು, ಬಾಕ್ಸಿಂಗು. ಆಡಲ್ಲ ಅಂದರೆ ನಮ್ಮನ್ನು ಕೈ ಕಟ್ಕೊಂಡು ಉಸ್ತಾದ್ ಹೊಡೆದು ಪೂರ್ತಿ ಮುಖ ಇದು ಮಾಡಿ ಆಡಲೇಬೇಕು. ಎಲ್ಲರಿಗೂ ಆಡೋದಿಲ್ಲ, ಹೇಳುವಂಗಿಲ್ಲ. ಒಂದು ವೇಳೆ ಆಡಲಿಲ್ಲ ಅಂದರೆ ರಿಂಗಲ್ಲಿ ಉಸ್ತಾದ್ಗಳು ಎಲ್ಲ ಸಣ್ಣ ಸಣ್ಣ ಇರ್ತಾರೆ, ಹೊಡೆದು ಮುಖ ಎಲ್ಲ ಅಷ್ಟು. ಆ ಟ್ರೈನಿಂಗ್ ಅಂದರೆ ಮಕ್ಕಳಿಗೆ, ಟ್ರೈನರಿಗೆ ಏನು ಇದಾಗಲಿಕ್ಕಿಲ್ಲ, ಚೆಂದ ನೋಡ್ಕೊತ ಇದ್ರು. ಮುಂದೆ ಒಂದಿನ ಏನು ಈಗ
ನಮ್ಮ ಆರ್ಮಿಯವರೆಲ್ಲ ಬಿಟ್ಟು ಬರಲಿಕ್ಕೂ ಒಂದು ಕಾರಣ ಇದೆ. ಈಗ ಎಲ್ಲ ನೋಡಿ ಜಾಸ್ತಿ ಪೆನ್ಷನ್ ಬರಲಿಕ್ಕೆ ಕಾರಣ ಏನು ಅಂದರೆ, ಅವಾಗ ಏನಿತ್ತು ಅಂದರೆ ಒಂದು ಸೆಕ್ಷನ್ ಕಮಾಂಡ್ರ್ ಹೇಳ್ದ ಅಂದರೆ ಅವ್ನು ಫೈನಲ್ ಇತ್ತು. ಒಂದು ಸೆಕ್ಷನ್ನು ಪ್ಲಾಟ್ಫಾರ್ಮು ಈಗ ಕಂಪ್ನಿ ಈಗಲ್ಲ ಇರ್ತದೆ, ಆ ಒಂದು ಸೆಕ್ಷನ್ನಲ್ಲಿ ನಾನೊಂದು ಸೆಕ್ಷನ್ ಕಮಾಂಡ್ರ್ ಆದೆ ಅಂದರೆ ನಮ್ಮ ಹುಡುಗರಿಗೆ ರಜೆಗೆ ಹೋಗ್ಬೇಕು ಅವನು ಅಂತ ಹೇಳಿದರೆ ಅದು ಫೈನಲ್ ಆಗ್ತಿತ್ತು. ಈಗ ಸೆಕ್ಷನ್ ಕಮಾಂಡ್ರೇ ಇರೋದಿಲ್ಲ. ಅವನು ನಮ್ಮ ಹುಡುಗ ರಜೆಗೆ ಹೋಗಬೇಕು ಅಂದರೆ ಆ ಸೆಕ್ಷನ್ ಕಮಾಂಡ್ರನ್ನೇ ಎತ್ತಿಯಲ್ಲಿ ಬೇರೆ ಕಡೆ ಹಾಕ್ಬಿಡ್ತಾರೆ. ಅದಕ್ಕಾಗಿ ಆ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಡಿಸ್ಚಾರ್ಜ್ ತಗೊಂಡು ಮನೆ ಕಡೆ ಬರ್ತಿದ್ದಾರೆ. ಆ ವ್ಯಾಲ್ಯೂ ಇಲ್ಲ, ಮೊದಲಿದ್ದ ವ್ಯಾಲ್ಯೂ ಇವಾಗ. ಆವಾಗ ಕಂಪ್ನಿ ಕಮಾಂಡ್ರ್ ಹೇಳಿದರೆ ಫೈನಲ್ ಆಗಿತ್ತು. ಸಿ ಒಗಳನ್ನು ನೋಡ್ಲಿಕ್ಕೆ ಸಿಗ್ತಿರಲಿಲ್ಲ. ಇವಾಗ ಸಿ ಒ ಸಾಬು ಇದು ಯಾವಾಗೂ ಇರ್ತಾರೆ ಎದುರುಗಡೆನೆ. ಅದಕ್ಕಾಗಿ ಇವರಿಗೆಲ್ಲ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆದ್ದರಿಂದ ನಾವೆಲ್ಲ ಮನೆಗೆ ಬರಲಿಕ್ಕೆ ಇದು ಮಾಡ್ತಾಯಿದ್ವಿ. ಇಲ್ಲಾಂದರೆ ಮೊದಲೆಲ್ಲ ಒಂದು ಸಲ ಭರ್ತಿ ಆದಮೇಲೆ ಅವ್ನು ಜೆ ಸಿ ಯು ಆಗಿಬಿಟ್ಟೇ ಬರ್ತಿದ್ದ. ಇವಾಗೆಲ್ಲ ಸಾಕು, ಒಂದು ಪೀರಿಯಡ್ ಮುಗಿದ ನಂತರ ವಾಪಸ್ ಬಂದುಬಿಡ್ತಾರೆ ಎಲ್ಲರೂ. ನಿಮ್ಮ ಪತ್ರದ ಬಗ್ಗೆ ಹೇಳಿದೆ ನಾನು. ಪತ್ರ ಯಾವಾಗ ಬಂತು? ಪತ್ರ ನಂದು ಬರ್ದಿದ್ರ ಮನೆಗೆ? ಪತ್ರ ಬರೆದಿದ್ದೆ ನಾನು. ನನ್ನ ಪತ್ರ ಜಾಸ್ತಿ ಬರ್ತಿದ್ರು ಇವರಿಗೆ. ನಾವು ಪ್ರತಿ ಟೈಮ್ ಸಿಕ್ಕಿದಾಗೆಲ್ಲ ಪತ್ರ ಬರೀತಿದ್ದು, ಫ್ರೀ ಇತ್ತು. ಆದರೆ ಇವ್ರ ಪತ್ರ ನಮಗೆ ಹೋಗುವಾಗ 2 ತಿಂಗಳು 3 ತಿಂಗಳು ಆಗ್ತಿತ್ತು. ಬಟ್ ನೀವು ಕಾಯ್ತಿದ್ರಿ? ಅಲ್ಲಿ ಸಂಜೆ ಟೈಮಿಗೆ ಲೆಟ್ರ್ ಫಾಲನ್ ಆಗತ್ತೆ. ಆ ಫಾಲಿನಲ್ಲಿ ಲೆಟ್ರ್ ತಗೊಬರ್ತಾನೆ ಒಬ್ಬ. ಆವಾಗ ವೇಟ್ ಮಾಡೋದು ಯಾರ ನಂಬರ್ ಬರ್ತದೆ ಅಂತ. ಅವಾಗ ಖುಷಿ ಆಚೆಗೆ, ನಿನ್ನ ನಂಬರ್ ಬಂತಂದ. ನಮ್ಮ ನಂಬರ್ ಬರಲಿಲ್ಲ ಅಂದರೆ ನಾಳೆ ಬರ್ತದೆ ಅಂತ ಯೋಚನೆ ಮಾಡೋದೇ ಬಿಟ್ಟರೆ. ಆಮೇಲೆ ಯಾವಾಗ ನಾನು ಹಿಸಾರಲ್ಲಿ ಜಾಬ್ ಮಾಡುವಾಗ ಮೊಬೈಲ್ ತಗೊಂಡಿದ್ದೆ. ಅದು ಈ ತನಕ ಮೊಬೈಲ್ ಇರಲಿಲ್ಲ ಹರಿಯಾಣದ. ಅದರ ನಂತರ ನಾನು ರಾಜಸ್ಥಾನ ಮುಗಿಸಿ ಆಮೇಲೆ ಹರಿಯಾಣ ಬಂದ ಮೇಲೆ ಒಂದು 5-6 ವರ್ಷದ ನಂತರ ಮೊಬೈಲು ಅಂತ ಬಂದಿದೆ. ಅವಾಗ ಮೊಬೈಲ್ ಬಂದ್ರೂ ಇವ್ರಿಗೆ ಮಾತಾಡಲಿ, ಮನೇಲಿ ಬೇಕಲ್ಲ. ಹೌದು. ಮೊಬೈಲ್ ನಮ್ಮ ಪಕ್ಕದ ಮನೆಗೆ ಫೋನ್ ಮಾಡಿ ಇವರನ್ನ ಅಲ್ಲಿ ಕರೆಸಿಬಿಟ್ಟು ಅವರು ಪುರ್ಸೊತ್ತಿದ್ದಾಗ ಕರೀತಾ ಇದ್ರು. ಅವಾಗ ವೇಟ್ ಮಾಡಿ ರಾತ್ರಿ ಎಲ್ಲ ಫೋನ್ ಮಾಡ್ತಿದ್ರು ಅಷ್ಟೇ. ಬಿಟ್ಟರೆ ಡೈರೆಕ್ಟ್ ಫೋನೆಲ್ಲ ಆಮೇಲೆ ಎಲ್ಲ ಸೀನಿಯರ್ ಆಗಿ ಎಲ್ಲ ಮುಗಿದ ಮೇಲೆ ನಾವು ಫೋನೆಲ್ಲ ನೋಡಿದ್ದು.